ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಅವರೆಕಾಳು ಮಟನ್ ವಿತ್ ಕೈಮಾ ಸಾರು ಮಾಡ್ತಾಯಿದ್ದೇವೆ. ನಾನು ಅವರೆಕಾಳನ್ನು ಹಸಿ ಅವರೆಕಾಯನ್ನು ತಗೊಂಡು ಬಿಡಿಸ್ಕೊಂಡಿದ್ದೇನೆ. 1 ಬೌಲಷ್ಟು, 2 ಈರುಳ್ಳಿ, ಶುಂಠಿ ಸ್ವಲ್ಪ ತೊಗೊಂಡಿದ್ದೇನೆ, ಒಂದು ಅರ್ಧ ಇಂಚಷ್ಟು. ಅದನ್ನು ಕೂಡ ಪೇಸ್ಟ್ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೇನೆ. ಸೊ ಬೆಳ್ಳುಳ್ಳಿ, ಶುಂಠಿ ಇವೆಲ್ಲ ಕೂಡ ಒಂದು 2 ಗೆಂಡೆಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ. ಎಲ್ಲ ಪೇಸ್ಟ್ ಮಾಡಿರೋದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದಾದ ನಂತರ ಒಂದು ಕಡೆ ಕುಕ್ಕರನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ, ರಿಫೈನ್ಡ್ ಆಯಿಲನ್ನು. ಸೊ ನೀವು ನೋಡ್ತಾ ಇರ್ಬೋದು ಏನು ಪೇಸ್ಟ್ ಮಾಡಿದ್ದೀನಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಪೇಸ್ಟ್ ಮಾಡಿರೋದನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ಎಣ್ಣೆ ನಾನು ಜಾಸ್ತಿ ಹಾಕ್ತಾಯಿಲ್ಲ, ಯಾಕೆಂದರೆ ಮಟನಲ್ಲೇ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ. ಸೊ ಅದಕ್ಕೋಸ್ಕರ ನಾನು ಎಣ್ಣೆ ಆದಷ್ಟು ಕಡಿಮೆ ಬಳಸ್ತಾ ಇದ್ದೇನೆ. ಸೊ ಈ ರೀತಿ ಫ್ರೈ ಆಗ್ತಾಯಿದೆ ನೋಡಿ. ಫ್ರೈ ಆದ ನಂತರ ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಸೊ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಈಗ ಅವರೆಕಾಳನ್ನು ಬಿಡಿಸಿಟ್ಟಿದ್ದೀವಲ್ಲ, ಹಸಿ ಅವರೆಕಾಯಿ, ಸೊ ಅದನ್ನು ಇವಾಗ ಏನು ಫ್ರೈ ಆಗ್ತಾ ಇದೆಯಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷದವರೆಗೆ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮಟನ್ ಏನು ತೊಳೆದಿಟ್ಟಿದ್ದೀವಲ್ಲ, ಸೊ ಮಟನ್ ನಾನು ಒಂದು 1 kg ಮಟನನ್ನು ತೊಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ಸಪ್ರೇಟಾಗಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇವಾಗ ಮಿಕ್ಸ್ ಮಾಡಿದ್ದೇನೆ. ನೋಡಿ, ಈ ರೀತಿಯಾಗಿ ಮಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅವರೆಕಾಳು ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಇದಕ್ಕೆ ಯಾವುದೇ ರೀತಿಯ ಫಸ್ಟಿಗೆ ನೀರನ್ನು ಆ್ಯಡ್ ಮಾಡಬಾರ್ದು, ಯಾಕೆಂದರೆ ಅದರಲ್ಲಿರುವಂಥ ನೀರಿನ ಅಂಶನೇ ಕಡಿಮೆ ಆಗಬೇಕು. ನೋಡಿ, ಅದರಲ್ಲಿ ಅರ್ಧ kg ಕೈಮಾ ಇದನ್ನು ತೊಗೊಂಡಿದ್ದೇನೆ. ಅದನ್ನು ಕೂಡ ಇವಾಗ ಸಪ್ರೇಟಾಗಿ ತೊಳೆದು ಇಟ್ಕೊಳ್ತೇನೆ. ಸೊ ಅದಾದ ನಂತರ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ಮಟನ್ಗೆ. ಸೊ ನಂತರ ರುಚಿಗೆ ಎಷ್ಟು ಬೇಕಂತ ಅಷ್ಟನ್ನು ನೋಡ್ಕೊಳ್ಳೋಣ. ಇದು ನಾನು ಮಾಡ್ತಾಯಿರೋದು ಒಂದು ಪ್ಲೇಟಲ್ಲಿ ಏನಿದೆಯಲ್ಲ, ಅದು ಕೈಮಾಗೆ ಮಾಡಿರುವಂಥ ಮಸಾಲೆ. ಸೊ ಅದು ನೀವು ನೋಡ್ತಾ ಇರ್ಬೋದು. ಮಟನನ್ನು ಏನು ಕೈಮಾ ಇದನ್ನು ಚೆನ್ನಾಗಿ ತೊಳೆದು ಸಪ್ರೇಟಾಗಿ ಇಟ್ಕೊಂಡಿದ್ದೇನೆ. ಸೊ ಇವಾಗ ಇಲ್ಲಿರುವಂಥ ಮಸಾಲೆಗಳೆಲ್ಲವನ್ನು ಕೂಡ ಮಿಕ್ಸಿ ಜಾರಿಗೆ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ. ಸೊ ಇದೆಲ್ಲ ರುಬ್ಬಿದ ನಂತರ ಕೊನೆಯಲ್ಲಿ ಮಟನನ್ನು ರುಬ್ಕೊಳ್ಬೇಕು. ನೋಡಿ, ಇವಾಗ ಮಸಾಲೆ ಏನಿದೆಯಲ್ಲ, ನಾನು ತಟ್ಟೆಯಲ್ಲಿಟ್ಟಿರೋದನ್ನು ನಿಮಗೆ ತೋರಿಸಿದ್ದೆ. ಎಲ್ಲ ರೀತಿಯ ಮಸಾಲೆಗಳು ಕೂಡ ಹಾಕ್ಕೊಂಡಿದ್ದೇನೆ. ಇದಕ್ಕಿಂತ ಮುಂಚೆ ನನ್ನ ಮೊದಲಿನ ವೀಡಿಯೋದಲ್ಲಿ ಕೈಮಾ ಮಾಡಿರೋದನ್ನೇ ಸಪ್ರೇಟ್ ವೀಡಿಯೋ ಇದೆ. ಸೊ ಏನು ಮಸಾಲೆ ಹಾಕಿದ್ದೀನೋ ಸೇಮ್ ಅದೇ ಮಸಾಲೆಯನ್ನು ಹಾಕ್ಕೊಂಡಿದ್ದೇನೆ. ಸೊ ಈಗ ನೋಡಿ, ಈ ರೀತಿ ಸಪ್ರೇಟ್ ಮಾಡ್ಕೊಂಡಿದ್ದೇನೆ. ಅದಾದ ನಂತರ ಕೈಮಾ ಏನು ನಾವು ತೊಳೆದು ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ರುಬ್ಕೊಂಡಿದ್ದೇನೆ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೇನೆ. ಇದು ಸಾಂಬಾರಿಗೆ ತಗೊಂಡಿರೋ ಕಾಯಿ. ನೋಡಿ, ಇದನ್ನು ಒಂದು ಅರ್ಧ ತೆಂಗಿನಕಾಯಿಯನ್ನು ತೊಗೊಂಡಿದ್ದೇನೆ, ಅರ್ಧ ಹೋಳು. ಅದಕ್ಕೆ ನೀವು ನೋಡ್ತಾ ಇರ್ಬೋದು ಮಸಾಲೆ ಎಲ್ಲ ಕೂಡ ಹಾಕ್ಕೊಂಡಿದ್ದೇನೆ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೇನೆ. ಸೊ ಇವಾಗೇನು ಕುಕ್ಕರಲ್ಲಿ ಫ್ರೈ ಆಗ್ತಾ ಇದೆಯಲ್ಲ, ಅದರ ಜೊತೆಗೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಸಪ್ರೇಟಾಗಿ ಕಾಯಿಸ್ಕೊಳ್ತಾ ಇದ್ದೇನೆ. ಯಾಕೆಂದರೆ ತಣ್ಣೀರು ಹಾಕ್ಬಾರ್ದು, ಸ್ವಲ್ಪ ಬೆಚ್ಚಗಿರೋ ನೀರನ್ನು ಕಾಯಿಸೋದನ್ನು ಹಾಕಿದ್ರೆ ಮಟನ್ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಈ ರೀತಿ ಚೆನ್ನಾಗಿ ನೀರು ಹಾಕಿದ ನಂತರ ಟೊಮೊಟೊವನ್ನು ಹಾಗೆ ಕಟ್ ಮಾಡಿ ಇದರ ಜೊತೆಗೇ ಮಟನ್ ಜೊತೆಗೇ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ರುಬ್ಬಕ್ಕೆ ಹಾಕ್ಕೊಂಡಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಪೌಡ್ರನ್ನು ಹಾಕ್ಕೊಳ್ತಿದ್ದೀನಿ. ಅದಾದ ನಂತರ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತೇವೆ. ಒಂದು ನಿಮಗೆ ಖಾರ ಎಷ್ಟು ಬೇಕಿರುತ್ತೋ ಅಷ್ಟನ್ನು ನೋಡಿ ಖಾರ ಹಾಕ್ಕೊಳ್ಳಿ. ಸೊ ನಾನು ಒಂದು 2 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ. ಅದಾದ ನಂತರ ಮಸಾಲೆ ಏನು ರುಬ್ಬಿದ್ದೀನಲ್ಲ, ಸೊ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೇನೆ. ನೀವು ನೋಡ್ತಾ ಇರ್ಬೋದು. ಸೊ ನೀರನ್ನು ಎಷ್ಟು ನಿಮಗೆ ಸಾಂಬಾರು ತಿಕ್ನೆಸ್ ಎಷ್ಟು ಬೇಕಿರುತ್ತೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ನಾನು ಒಂದು 1 ಲೀಟ್ರಷ್ಟು ನೀರನ್ನು ಎಲ್ಲವನ್ನು ಸೇರಿ ಆ್ಯಡ್ ಮಾಡ್ತಾ ಇರೋದು. ಸೊ ಅಷ್ಟು ನೀರು ಸಾಕಾಗುತ್ತೆ. ಸೊ ಈ ರೀತಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು 4 ವಿಷಲ್ ಅಥವಾ 5 ವಿಷಲ್ ಸಾಕು. ಯಾಕೆಂದರೆ ನಾವು ನೋಡಬೇಕಾಗಿರೋದು ಮಟನ್ ನೋಡಬೇಕು. ಮಟನ್ ಎಳೆ ಮಟನ್ ಇದೆಯಾ ಅಥವಾ ಹೇಗಿದೆ, ಆ ಮಟನನ್ನು ನೋಡಿ ನಾವು ತಗೊಳ್ಬೇಕು. ಸೊ ಅದಕ್ಕೋಸ್ಕರ ನಾವು ಮಟನ್ ಇದರಲ್ಲಿ ನೋಡುವಾಗ ಇದು ಒಂದು 5 ವಿಷಲ್ ಆದರೆ ಸಾಕು ಅಂತೇಳಿ ಒಂದು 5 ವಿಷಲ್ ಹಾಕಿಸ್ಕೊಳ್ತೇನೆ.
ಅದಾದ ನಂತರ ನಾನು ಒಂದು ಕಡೆ ಬಾಣಲೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಇವಾಗ ಕೈಮಾ ಉಂಡೆಗಳೇನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿದ್ರಲ್ಲ, ಆ ಉಂಡೆಗಳನ್ನು ಒಂದು ಕಡೆ ಸಿಮ್ಮುರಿಯಲ್ಲಿ ಈ ರೀತಿ ಉಂಡೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಉಂಡೆಗಳನ್ನು ಎಲ್ಲ ಉಂಡೆಗಳನ್ನು ಕೂಡ ಹಾಕ್ಕೊಳ್ಬೇಕು. ಸಿಮ್ಮುರಿಯಲ್ಲೇ ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಕೈಮಾ ಉಂಡೆ. ಯಾಕೆಂದರೆ ಇದಕ್ಕೆ ನಾನು ಜಾಸ್ತಿ ಆಯಿಲ್ ಕೂಡ ಹಾಕಲ್ಲ, 1 ಚಮಚ ಹಾಕಿರೋದು. ಸೊ ಈ ರೀತಿ ಉಂಡೆಗಳನ್ನೆಲ್ಲ ಈ ರೀತಿ ಮಾಡಿಕೊಂಡು ಮಟನ್ ಸಾಂಬಾರಿಗೆ ಹಾಕ್ಕೊಂಡು ಸಖತ್ತಾಗಿರುತ್ತೆ. ಅದು ನೀವು ಗೊಜ್ಜಾಗೂ ಕೂಡ ತಿನ್ಬೋದು, ಅಥವಾ ಏನೋ ಸಾಂಬಾರು ಸೆಮಿ ಗ್ರೇವಿಯಾಗಿ ಅಲ್ಲಿ ಕೂಡ ತಿನ್ಬೋದು. ಇದು ಮುದ್ದೆಗೆ, ರೈಸ್ಗೆ, ಚಪಾತಿ, ಪೂರಿ, ಇಡ್ಲಿ, ದೋಸೆ ಈ ಒಳ್ಳೆ ಕಾಂಬಿನೇಷನ್ನು ಸೂಪರಾಗಿರುತ್ತೆ. ಅದರಲ್ಲೂ ಮುದ್ದೆಗಂತೂ ಸಖತ್ತಾಗಿರುತ್ತೆ. ರೊಟ್ಟಿಯೂ ಕೂಡ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ನು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಸಿಮ್ಮುರಿಯಲ್ಲೇ ಫ್ರೈ ಆಗಿ ಈ ರೀತಿ ಆಗಿದೆ. ಊಟ ಮಾಡಿದ್ದೇನೆ. ಸೊ ಅದನ್ನು ಇವಾಗ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಈಗ ಆ ಉಂಡೆಗಳನ್ನು ಕೂಡ ಇದರ ಜೊತೆಗೆ ಹಾಕ್ಕೊಳ್ತಿದ್ದೀನಿ. ಇವಾಗ ಮಟನ್ ಏನು 5 ವಿಷಲ್ ಆಗಿದೆಯಲ್ಲ, ಅದರ ಜೊತೆಗೇ ಕೂಡ ಮಿಕ್ಸ್ ಮಾಡಿದ್ದೀನಿ. ಸೊ ಮಿಕ್ಸ್ ಮಾಡಿದ ನಂತರ ನೋಡ್ಕೊಳ್ಬೋದು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಿದೆಯೋ ಮತ್ತೆ ನೋಡಿ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಸೊ ನಾನು ಸ್ವಲ್ಪ ಆ್ಯಡ್ ಮಾಡಿರ್ತೀನಿ ಉಪ್ಪನ್ನು ಕೂಡ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ನಾನು ಹೇಳಿದಂತೆ ಅವರೆಕಾಳು ಮಟನ್ ವಿತ್ ಕೈಮಾ ಸಾರು ಸೂಪ್